ಸಂಬಂಧಗಳು ಬೇರೆ, ದುಡ್ಡೇ ಬೇರೆ, ರೈಟ್? ಎಮೋಷನ್ನೇ ಬೇರೆ, ದುಡ್ಡೇ ಬೇರೆ, ಭಾವನೆಗಳೇ ಬೇರೆ, ದುಡ್ಡೇ ಬೇರೆ. ಆ್ಯಕ್ಚುಲಿ ಕೆಲವರು ದುಡ್ಡಿತ್ತಂತ ಹೇಳಿದರೆ ಎಲ್ಲನೂ ಕೊಂಡ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಕೆಲವರು. ಬಟ್ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಣ ಈಗ, ಓಕೆ? ಯಾಕಂದರೆ ಸುಮಾರು ಜನ ಇವತ್ತು ಆ ಭ್ರಮೆನಲ್ಲಿ ಬದುಕ್ತಾ ಇದ್ದಾರೆ. ದುಡ್ಡೊಂದು ಇತ್ತಂತ ಹೇಳಿದರೆ ಎಲ್ಲನೂ ಕೊಂಡ್ಕೊಳ್ಳೋಕೆ ಸಾಧ್ಯ ಇದೆ. ಕೊಂಡ್ಕೊಳ್ಬೋದು, ಇಲ್ಲ ಅಂತ ನಾನು ಹೇಳ್ತೀರ. ಜಗತ್ತಲ್ಲಿ ಎಲ್ಲನೂ ಕೊಂಡ್ಕೊಳ್ಬೋದು. ವಸ್ತುಗಳನ್ನು ಕೊಂಡ್ಕೊಬೋದು, ಮನುಷ್ಯರನ್ನು ಕೊಂಡ್ಕೊಬೋದು, ಭಾವನೆಗಳನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಸಪೋಸ್ ನಮ್ಮ ಹತ್ರ ದುಡ್ಡಿದೆ ಅನ್ಕೊಳ್ಳೋಣ. ಎಷ್ಟೇ ದುಡ್ಡಿರಲಿ, ಆ ತಂದೆ ಮತ್ತು ತಾಯಿ ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ಕೊಂಡ್ಕೊಳ್ಳೋಕ್ಕಾಗತ್ತಾ? ಆ ಪ್ರೀತಿಯನ್ನು ಕೊಂಡ್ಕೊಳ್ಳೋಕ್ಕಾಗತ್ತಾ? ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ ಗೆಲ್ಲೋಕೆ ಅದನ್ನು. ಎಷ್ಟೋ ಜನ ಅಂದ್ಕೊಳ್ತಾ ಇದ್ದಾರೆ ದುಡ್ಡಿತ್ತಂತ ಹೇಳಿದ್ರೆ ಸಾಕು ಎಲ್ಲನೂ ಕೊಂಡ್ಕೊಳ್ಳೋಕೆ ಸಾಧ್ಯ ಇದೆ ನಮ್ಮ ಹತ್ರ ಅಂತೇಳಿ. ಎಷ್ಟೇ ದುಡ್ಡಿರಲಿ, ಯಾರದೇ ಹತ್ರದ ಎಷ್ಟೇ ದುಡ್ಡಿರಲಿ, ಬಟ್ ಆ ವ್ಯಕ್ತಿ ಫೈನಲಿ ತಂದೆ ಹತ್ರ ತಾಯಿ ಹತ್ರ ಮಗನಾಗಿರಬೇಕು, ಆ್ಯಂಡ್ ಹೆಂಡತಿ ಹತ್ರ ಗಂಡನಾಗಿರಬೇಕು, ಮಕ್ಕಳ ಹತ್ರ ಒಳ್ಳೆ ತಂದೆ ಆಗಿರಬೇಕು. ದುಡ್ಡು ವಸ್ತುಗಳನ್ನು ತಗೊಳ್ಳೋಕ್ಕೆ, ನಮ್ಮ ಬೇಕು ಬೇಡಿಕೆಗಳನ್ನು ಅದು ಪೂರೈಸ್ಕೊಳ್ಳಿಕ್ಕೆ ಎಷ್ಟೇ ಇರಲಿ ಅದು ಫೈನಲಿ. ಈಗ ನೋಡಿ, ಸಪೋಸ್ ಕೆಲವು ಎಷ್ಟೋ ಗಂಡು ಮಕ್ಕಳು ಇದ್ದಾರೆ, ಆ ಥರದವರು ಇದ್ದಾರೆ. ಯಾರು ಇದ್ದಾರೆ ಅವರಿಗಷ್ಟೇ ಪರ್ಟಿಕ್ಯುಲರ್ಲಿ ಅರ್ಥ ಆಗಲಿ ಅಂತ ಅಷ್ಟೇ. ಬಟ್ ಎಲ್ರಿಗೂ ಅನ್ವಯಿಸುತ್ತೆ, ಎಲ್ರಿಗೂ ಹೇಳಬೇಕಂತಲ್ಲ. ಒಂದು ಮೆಸೇಜ್ ಪಾಸ್ ಮಾಡಬೇಕಂತ ನಾನು ಕೌನ್ಸಿಲಿಂಗ್ ಮಾಡುವಾಗ ಎಷ್ಟೋ ಜನ ನನಗೆ ಮಾತಾಡ್ಕೊಳ್ತಾರೆ. ದುಡ್ಡಿದೆ ಅನ್ನೋ ಅಹಂಕಾರದಲ್ಲಿ ಹಂಗೆ ಮಾತಾಡ್ತಾರೆ. ಎಷ್ಟೇ ದುಡ್ಡಿದ್ರೂ ಕೂಡ ಸಂಸಾರ ದುಡ್ಡಿನೊಟ್ಟಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಜೀವನ ಅದರೊಟ್ಟಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಭಾವನೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ದುಡ್ಡೆಲ್ಲ ಇದೆ ಅನ್ಕೊಳ್ಳೋಣ. ಈಗ ಜಸ್ಟ್ ಒಂದು ನಾರ್ಮಲಿ ಡಿಸ್ಕಷನ್ ಮಾಡೋಣ. ದುಡ್ಡು ಇದೆ ಅಂತ ಅನ್ಕೊಳ್ಳೋಣ. ಸಿಕ್ಕಾಪಟ್ಟೆ ದುಡ್ಡಿದೆ, ಜಗತ್ತಲ್ಲಿ ಯಾರೂ ಇಲ್ಲ, ಒಬ್ಬರೇ ಇದ್ದೀವಿ, ಒಂದು ಹೆಣ್ಣು ಕೂಡ ಇಲ್ಲ. ಅಥವಾ ಸಿಕ್ಕಾಪಟ್ಟೆ ದುಡ್ಡಿದಿಂದ ಮನುಷ್ಯ ಮದುವೆ ಆಗದೆ ಹಂಗೂ ಇರ್ಲಿಕ್ಕೆ ಆಗಲ್ಲ. ಮದುವೆ ಬೇಕು ಅಂತ ಹೇಳಿದ್ರೆ ಫೈನಲಿ, ಅಂದರೆ ಒಬ್ರು ಸಂಗಾತಿ ಅನ್ನೋದು ಬೇಕು ಅಂತ ಫೈನಲಿ, ಆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಬೇಕು ಅಂತ ಹೇಳಿದ್ರೆ, ಭಾವನೆಗಳ ಜೊತೆಗೆ ಬದುಕಬೇಕು ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಆವಾಗ ಅಲ್ಲಿ ಒಂದು ಕಡೆ ನೆಮ್ಮದಿ, ಒಂದು ಸಂಸಾರ, ಒಂದು ಜೀವನ ಅಂತ ಒಂದು ಅನ್ಸಕ್ಕೆ ಶುರು ಆಗುತ್ತೆ. ಅದು ಯಾವುದೂ ಇಲ್ಲದೇ ದುಡ್ಡೇ ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ, ಯಾರು ಜಗತ್ತಲ್ಲಿಲ್ಲ, ಒಬ್ಬರೇ ಇದೀವಿ, ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಹೇಗಿರುತ್ತೆ ಆ ಬದುಕು? ನೆಮ್ಮದಿ ಇರುತ್ತೆ ಆ ಬದುಕಲ್ಲಿ? ಅಂದರೆ ನಾನು ಹೇಳೋಕ್ಕೆ ಹೊರಟಿರೋದು ಏನಂತ ಹೇಳಿದ್ರೆ, ಎಷ್ಟೇ ದುಡ್ಡಿರಲಿ, ಅದು ಬ್ಯಾಂಕಲ್ಲಿರಲಿ, ದುಡ್ಡನ್ನು ಎಲ್ಲಿಡಬೇಕು ಅಲ್ಲೇ ಇಡಬೇಕು. ಅದನ್ನು ತಂದು ತಾಯಿ ಹತ್ರ ದುಡ್ಡಿದೆ ಅಂಥೇಳಿ ನಮ್ಮ ಒಂದು ವ್ಯಕ್ತಿತ್ವ ಬೇರೆ ಥರ ನಡ್ಕೊಳ್ಬಾರ್ದು. ಅಥವಾ ಹೆಂಡತಿ ಹತ್ರ ಆಗಲಿ, ಮಕ್ಕಳ ಹತ್ರ ಆಗಲಿ, ಅದು ಯಾವುದು ದುಡ್ಡು ಎಲ್ಲಿರ್ಬೇಕು ಅಲ್ಲಿರಬೇಕು, ಪ್ರೀತಿ ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಆ್ಯಕ್ಚುಲಿ ಪ್ರೀತಿ ತಂದೆ ತಾಯಿ ಹತ್ರ, ಹೆಂಡತಿ ಹತ್ರ, ಮಕ್ಕಳ ಹತ್ರ ಇರಬೇಕು. ದುಡ್ಡು ಏನಾದ್ರು ಕೊಂಡ್ಕೊಳ್ಳೋಕೆ ಬೇಕಾಗಿರೋ ಟೈಮಲ್ಲಿ ಬಳಸ್ಕೊಬೇಕು. ಅಂದರೆ ಪ್ರೀತಿನ ಎಲ್ಲಿ ಬಳಸಬೇಕು ಅಲ್ಲಿ ಬಳಸ್ಬೇಕು, ದುಡ್ಡನ್ನ ಎಲ್ಲಿ ಬಳಸಬೇಕು ಅಲ್ಲಿ ಬಳಸಬೇಕು. ಸಮ್ಟೈಮ್ಸ್ ಪ್ರೀತಿ ಅವಶ್ಯಕತೆ ಇರುತ್ತಲ್ಲಿ ಕೆಲವರು ದುಡ್ಡಿಂದ ಜಡ್ಜ್ಮೆಂಟ್ ಮಾಡ್ತಾರೆ. ಸಾಧ್ಯನೇ ಇಲ್ಲ ಅದನ್ನು ಗೆಲ್ಲೋಕೆ. ಭಾಳ ಕಡಿಮೆ ಆ ಥರ ಇರುವಂಥ ಮನಸ್ಥಿತಿ ಇರೋ ಜನ. ಗೆದ್ದರೂ ಕೂಡ ಅದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟಾಗಿ ಗೆಲ್ಲಬೇಕಂದ್ರೆ ಪ್ರೀತಿಯಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಕೆಲವೊಂದು ಕಡೆ ದುಡ್ಡಿಂದ ಗೆಲ್ಲಬೇಕಾಗತ್ತೆ, ಅಲ್ಲಿ ಪ್ರೀತಿ ನಾವು ಬಳಸಿದ್ರೂ ಕೂಡ ಗೆಲ್ಲೋಕ್ಕಾಗಲ್ಲ. ಅಂದರೆ ನಮಗೊಂದು ಇರಬೇಕು ಕ್ಲಾರಿಟಿ, ದುಡ್ಡನ್ನು ಎಲ್ಲಿ ಬಳಸಬೇಕು, ಪ್ರೀತಿನ ಎಲ್ಲಿ ನಾವು ಬಳಸಬೇಕಾಗತ್ತೆ. ಲೈಕ್ ಬಳಸಬೇಕು ಅಂತ ಹೇಳಿದ್ರೆ ಲೈಫ್ ಟೈಮ್ ಖುಷಿ ಇರೋಕೆ, ಆ ನಿಜವಾದ ಪ್ರೀತಿನ ಪಡ್ಕೊಳ್ಳೋಕ್ಕೆ ನಾವು ಆ ಪ್ರೀತಿನ ಆ ಟೈಮಲ್ಲಿ ಹಂಗೆ ಇರಬೇಕಾಗತ್ತೆ. ಬಟ್ ಪ್ರೀತಿನೇ ಮೇಜರ್ ವರ್ಕ್ ಆಗುತ್ತೆ, ದುಡ್ಡು ವರ್ಕ್ ಆಗುತ್ತಿಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ದುಡ್ಡು ನಮಗೆ ಬೇಕು ಬೇಡಿಕೆಗಳನ್ನು ಈಡೇರಿಸಿದ್ರೆ, ಭಾವನೆಗಳನ್ನು ಈಡೇರಿಸೋದು ಫೈನಲಿ ಪ್ರೀತಿನೇ. ಅದಕ್ಕೆ ಈ ಒಂದು ಎಚ್ಚರ ನಮ್ಮಲ್ಲಿ ಇರಬೇಕಾಗತ್ತೆ. ಯಾಕಂದರೆ ನಾವು ಸೊಸೈಟಿಯಲ್ಲಿ ಬದುಕಿರೋದ್ರಲ್ಲಿ ಎಷ್ಟೋ ಜನ ಏನಂದರೆ, ಹೆಂಡತಿಯರ ಮುಂದೆ ಅಥವಾ ಎಷ್ಟೋ ಹೆಣ್ಮಕ್ಳು ಗಂಡಂದ್ರ ಮುಂದೆ, ಎಷ್ಟೋ ಮಕ್ಕಳು ತಂದೆ ತಾಯಿ ಮುಂದೆ, ಎಷ್ಟೋ ತಂದೆ ತಾಯಿ ಮಕ್ಕಳ ಮುಂದೆ ಅದನ್ನು ಹೇಳ್ತಾರೆ. ಫೈನಲಿ ಪ್ರೀತಿ ಬೇಕಾಗಿರುತ್ತೆ ಅಲ್ಲಿ. ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಪ್ರೀತಿ ಮಾಡೋದು ಭಾಳ ಕಡಿಮೆ. ಅಂದರೆ ರಿಯಲ್ ಪ್ರೀತಿ ಒಂದು ಸಂಪಾದನೆ ಮಾಡೋದು ಅದು ಭಾಳ ಇರುತ್ತೆ. ಅದಕ್ಕೇ ಎಂಥದೇ ಪ್ರೀತಿ ಇರಲಿ, ಎಂಥದೇ ದುಡ್ಡಿರಲಿ, ಎಷ್ಟೇ ದುಡ್ಡಿರಲಿ, ಅದನ್ನು ಬ್ಯಾಂಕಲ್ಲಿ ಇರಲಿ, ಬಟ್ ಮನಸಾರೆ ಪ್ರೀತಿ ಒಂದು ಮನೆಯಲ್ಲಿ ಇರಬೇಕು. ಇದು ಒಂದು ಮೆಸೇಜ್ನ ಪಾಸ್ ಮಾಡಬೇಕಿತ್ತು, ಆ ಕಾರಣಕ್ಕೆ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ, ಅರ್ಥ ಆಗಿದ್ದರೆ ದಯವಿಟ್ಟು ವಿಡಿಯೋ ಬಗ್ಗೆ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಸಣ್ಣದಾಗಿ ಲೈಕ್ ಮಾಡಿ, ವಿಡಿಯೋ ಎಲ್ರಿಗೂ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.